ನಮ್ಮ ನ್ಯೂಸ್ಗೆ ಸ್ವಾಗತ. ಚೊಕ್ಕಳ್ಳಿಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಚಿಂತಾಮಣಿ ತಾಲೂಕಿನ ಚೊಕ್ಕಳ್ಳಿ ಗ್ರಾಮದಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಜೊತೆಗೆ 66ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಚೊಕ್ಕಳ್ಳಿ ಗ್ರಾಮದ ಹೆಬ್ಬಾಗಿಲಿನ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಶಾಲಾ ಮಕ್ಕಳು, ಶಿಕ್ಷಕರು ಮತ್ತಿತರರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಬಿಸಿಯೂಟ ತಿನ್ನಲು ಊಟದ ತಟ್ಟೆಗಳನ್ನು ಸಹ ಕೊಡುಗೆಯಾಗಿ ನೀಡುವುದರ ಜೊತೆಗೆ ರಾಜ್ಯೋತ್ಸವದ ಅಂಗವಾಗಿ ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೆ ಸಿಹಿ ಹಂಚಿಕೆ ಹಾಗೂ ಲಘು ಉಪಹಾರವನ್ನು ಸಹ ಏರ್ಪಡಿಸಲಾಗಿತ್ತು. ಅವಧಿಯಲ್ಲಿ ಕರ್ನಾಟಕ ರಾಜ್ಯವಾಗಿ ರಚನೆಯಾಯಿತು. ಕರ್ನಾಟಕ ಅಂದರೆ ಬರೀ ಮಣ್ಣಿನ ಹೆಸರಲ್ಲ, ಕನ್ನಡಿಗರ ಬದುಕು ಅದರಲ್ಲಿ ಅಡಗಿದೆ. ಹಾಗಾಗಿ ರಾಜ್ಯೋತ್ಸವವನ್ನ ನವೆಂಬರ್ 1ನೇ ತಾರೀಕು ಆಚರಣೆ ಮಾಡಿ ಒಂದು ದಿನಕ್ಕೆ ಮರೆಯುವಂತದ್ದಲ್ಲ. ಪ್ರತಿನಿತ್ಯ ಅದು ನಿತ್ಯೋತ್ಸವ ಆಗಬೇಕು. ಪ್ರತಿದಿನ ಕನ್ನಡದ ಧ್ವಜ ಮನೆ ಮನೆಯಲ್ಲಿ ಹಾರಾಟ ಆಗಬೇಕು. ನಮಗೆಲ್ಲ ಹೆಗ್ಗುರುತು ಮತ್ತು ಐಡೆಂಟಿಟಿ ಯಾವುದು ಅಂದ್ರೆ ಅದು ಕನ್ನಡ ಆಗಿದೆ. ಕನ್ನಡಿಗನ ಉಸಿರು, ಕನ್ನಡಿಗನ ಬದುಕು ಎಲ್ಲವೂ ಕನ್ನಡದಲ್ಲೇ ಇದೆ. ಯಾಕೆ ಅಂತಂದ್ರೆ ದೇಶದ 30 ರಾಜ್ಯಗಳು ವಿಂಗಡಣೆ ಆಗಿದ್ದು ಭಾಷಾವಾರು ರಾಜ್ಯಗಳಾಗಿ, ಭಾಷಾವಾರು ಪ್ರಾಂತ್ಯಗಳಾಗಿ ರಚನೆಗೊಂಡು ಒಕ್ಕೂಟ ಸರ್ಕಾರದಲ್ಲಿ ಎಲ್ಲ ರಾಜ್ಯಗಳು ವಿಲೀನ ಆಗಿ ವಿವಿಧ ಭಾಷೆಗಳು, ವಿವಿಧ ಜನ, ವಿವಿಧ ಸಂಸ್ಕೃತಿಯನ್ನು ಒಳಗೊಂಡಂತ ಒಕ್ಕೂಟ ರಾಷ್ಟ್ರ